ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಸಂಡೇ ಬ್ಲಾಗ್ ಇದು. ಅಂದರೆ ಇವತ್ತಿನ ಬ್ಲಾಗ್ ಅಲ್ಲ, ಲಾಸ್ಟ್ ವೀಕ್ ಸಂಡೇ ಬ್ಲಾಗ್ ಇದು. ಬೆಳಗ್ಗೆ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ. ಯೂಶಲಿ ಸಂಡೇ ಫ್ರೈಡೇ ಅಂದರೆ ನಮ್ಮ ಮನೆಯಲ್ಲಿ ನೀವೆಲ್ಲರೂ ಚಪಾತಿ, ಎಗ್ ಬುರ್ಜಿ, ದೋಸೆ, ಎಗ್ ಬುರ್ಜಿ, ಎಗ್ ಐಟಮ್ ಏನೋ ನೋಡ್ತೀರಾ. ಇವಾಗ ಶ್ರಾವಣ ನಾನ್ ವೆಜ್ ತಿಂದೇ ಇರೋದ್ರಿಂದ ಮಶ್ರೂಮು, ಮೊನ್ನೆ ಲಾಸ್ಟ್ ಬ್ಲಾಗಲ್ಲಿ ಮಶ್ರೂಮ್ ಗ್ರೇವಿ ಮಾಡಿದ್ದೆ. ಅದು ರಕ್ಷಿತ್ಗೆ ಸಿಗಲಿಲ್ಲ. ಸೊ ಆದ್ದರಿಂದ ಅಮ್ಮ ನನಗೆ ಮಶ್ರೂಮಲ್ಲಿ ಬೇಕು ಅಂತ ಹೇಳ್ದ. ಅದರಿಂದ ಪಾಪ ಬೆಳಿಗ್ಗೆನೇ ಒಂದೆರಡು ಪ್ಯಾಕೆಟ್ ತರಿಸ್ಬಿಟ್ಟು ಮಶ್ರೂಮ್ನ ಅವನಿಗೋಸ್ಕರ ಅಂತಾನೆ ಇವತ್ತು ಡೆಡಿಕೇಟೆಡ್ ಅವನಿಗೆ ಅಂತಲೇ ಇವಾಗ ಮಾಡ್ತಾಯಿದ್ದೀನಿ. ಸೊ ಏನು ಮಾಡೋಣ ಚೆನ್ನಾಗಿತ್ತು ಮಶ್ರೂಮು. ಕೆಲವೊಂದು ಟೈಮ್ ಚೆನ್ನಾಗಿರೋದು ಬರುತ್ತೆ, ಕೆಲವೊಂದು ಟೈಮ್ ಚೆನ್ನಾಗಿರೋದಿಲ್ಲ. ಇವತ್ತು ಚೆನ್ನಾಗಿತ್ತು ತುಂಬಾ. ಸೊ ನಾನು ಅಡುಗೆಗೆ ರೆಡಿ ಮಾಡ್ತಾಯಿದ್ದೆ. ಈ ಕಡೆ ರಕ್ಷಿತ್ ವೀಡಿಯೋ ಮಾಡ್ತೇನೆ, ಯಾಕೆಂದರೆ ಅವನಿಗೋಸ್ಕರ ಮಾಡ್ತಾ ಇರೋದಲ್ವಾ. ಆದ್ದರಿಂದ ಅವನಿಗೆ ಅಂತ ಏನಾದ್ರು ಮಾಡಿಕೊಡ್ತಾಯಿದ್ರೆ ಅವನಿಗೆ ಖುಷಿ ಫುಲ್ಲು. ಆವಾಗ ಏನು ಹೇಳಿದ್ರು, ಏನು ಕೆಲಸ ಹೇಳಿದ್ರು ಮಾಡ್ತಾಯಿರ್ತಾನೆ. ಈ ಕೆಲಸ ಆ್ಯಕ್ಚುಲಿ ಹೇಳಿಲ್ಲ ನಾನು. ಅವನಾಗೇನೇ ಕ್ಯಾಮ್ರಾ ಇಟ್ಕೊಂಡು ನಮ್ಮಮ್ಮ ಏನು ಮಾಡ್ತಾಯಿದ್ದಾರೆ ತೋರಿಸೋಣ ಅಂತ ತೊಗೊಂಡು ಬಂದಿದ್ದೆ. ಯಾಕೆ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲಲ್ಲ, ವ್ಲಾಗ್ ಮಾಡೋಕ್ಕೆ. ಅದಕ್ಕೆ ಫ್ರೆಂಡ್ಸ್, ಫೈನಲಿ ನಮ್ಮಮ್ಮ ಮಶ್ರೂಮ್ ಗ್ರೇವಿ ಮಾಡಬೇಕಂತ ಹೋಗ್ತಿದ್ರು. ಬಟ್ ಸಡನ್ನಾಗಿ ಐಡಿಯಾ ಕೊಟ್ಟೆ ಮಶ್ರೂಮ್ ಕಬಾಬ್ ಮಾಡಿ ಅಂತ. ಸೊ ಅದಕ್ಕೆ ಮಶ್ರೂಮ್ ಕಬಾಬ್ ಮಾಡೋದಕ್ಕೆ ಸೈಡಿಗೆ ಎತ್ತಿಡ್ತಿದ್ದಾರೆ. ಒಂದೊಂದೇ ಮಶ್ರೂಮ್ ನೋಡಿದ್ರೆ ಅವ್ರಿಗೇನೋ ಒಂಥರ ಚೆನ್ನಾಗಿ ಫೀಲಿಂಗ್ ಬರ್ತಿದ್ಯಂತೆ. ನಮ್ಮ ಅಮ್ಮಂಗೆ ಯೂಟ್ಯೂಬ್ ಬಿಡಿಸ್ಬಿಟ್ಟು ಒಂದೊಳ್ಳೆ ಯಾವ್ದಾರ ದೊಡ್ಡ ಹೋಟೆಲಲ್ಲಿ ಶೆಫ್ ಕೆಲಸ ಕಳಿಸ್ಬಿಡ್ಬೇಕು. ಆರಾಮಾಗಿ ಮಾಡ್ತಾರೆ ಅನ್ಸುತ್ತೆ. ಎಲ್ಲ ಜೀವನದಲ್ಲಿ ಎಲ್ಲನೂ ಟ್ರೈ ಮಾಡಬೇಕು. ಅದು ನಮ್ಮ ಇಷ್ಟ, ಯಾರು ಜಡ್ಜ್ ಮಾಡೋಕ್ಕಾಗಲ್ಲ. ಇದು ಗೋಬಿ ಮಂಚೂರಿ ಬಿಡ್ಬೇಕಾದ್ರೆ ಎಣ್ಣೆ ಒಳಗಡೆ ಹಿಂಗೆ ತೆಗಿತಾರೆ. ಹಿಂಗೆ ತಿಂಗಿಡೋದು. ನಮ್ಮಮ್ಮ ಮಕ್ಕ ಅಂತೂ ಊದ್ಕೊಂಡ್ಬಿಟ್ಟಿದೆ. ಇಷ್ಟು ದಿನದಿಂದ ನೀಟಾಗಿ ನಿದ್ದೆ ಮಾಡಿರಲಿಲ್ಲ ಅಂತೆ. ಅದಕ್ಕೆ ಕಂಪ್ಲೀಟ್ ನಿದ್ದೆ ಆಗಿದೆ. ಅದಕ್ಕೆ ಮಕ್ಕ ಊದ್ಕೊಂಡಿದೆ. ಮಾಡಿ ಕೆಲಸ ಮಾಡ್ಬೇಕಾದ್ರೆ ಡೋರ್ ಕ್ಲೋಸ್ ಮಾಡ್ಕೊಳ್ಳಲ್ಲ, ಸೌಂಡ್ ಬರುತ್ತೆ. ಇನ್ನು ನಮ್ಮ ಖುಷಿ ಅಂತೂ ಟಿವಿ ಹೊಡ್ತಿದೆ, ಬಟ್ ಖುಷಿ ಇಲ್ಲ. ಇಲ್ಲೋದ್ಲು ಆಚೆ. ಅಮ್ಮ ನೋಡಿ, ಬಾಲ್ಕನಿಲೆಲ್ಲ ಕಿತ್ತಾಕ್ತಿದ್ದಾಳೆ. ಗಿಡ ಎಲ್ಲ ಕಿತ್ತಾಕ್ತಿದ್ದಾಳೆ, ಮಣ್ಣು ಖುಷಿನೋ ನೋಡಿ. ಹೋಗ ಖುಷಿ, ನಡಿ ಒಳಗಡೆ. ಗೋನಾ ನಡಿ ಒಳಗಡೆ. ನಡಿ ಒಳಗಡೆ. ಗೋಯನ್ ಬಲೂನಲ್ಲಿ ಅಲ್ಲೋಡು, ಬಲೂನ್ ಹಿಂದೆ. ಕೊಡು, ಉಫ್ ಮಾಡ್ಕೊಡ್ತೀನಿ ಬಾ. ಕೊಡು, ಬಾಯ್ ಉಫ್ ಮಾಡ್ಕೊಡ್ತೀನಿ ಬಾ. ಹಾಂ ಕೊಡು, 2 ಉಫ್ ಮಾಡ್ಕೊಡ್ತೀನಿ ಬಾ. ನಡಿ, ಉಫ್ ಮಾಡ್ಕೊಡ್ತೀನಿ. ಇಷ್ಟೇ. ಅವಳನ್ನ ಸ್ಮೂತಾಗಿ ಒಳಗಡೆ ಕರ್ಕೊಂಬರ್ಬೇಕು. ರಫಾಗಿ ಏನೇ ಮಾಡೋಕ್ಕೋದ್ರೂ ಕಿಚ್ಚಾಡ್ತಾಳೆ. ಅಮ್ಮ ನಿನ್ನ ಮ್ಯಾಟ್ ಅಲ್ಲಿ, ನಿನ್ನ ಮ್ಯಾಟ್ ತಗೋ, ಪಪ್ಪನ ಹತ್ರ ಉಫ್ ಮಾಡಿಸ್ಕೊ. ಗೊತ್ತಾಗಲ್ಲ, ರೂಢಿ ಆಗಿದೆಯಲ್ಲ. ಸೊ ನಮ್ಮ ಮನೇಲಿ ಶುಂಠಿ ಬೆಳ್ಳುಳ್ಳಿ ಬೆಳೆಸ್ತಾರೆ ಫ್ರೆಂಡ್ಸ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ಕೊಂಡು ಬೆಳೆಸ್ತಾರೆ. ವಾರದಲ್ಲಿ ಈ ವೀಕಲ್ಲಿ ನಾನು ಬ್ಲಾಗ್ಸೇ ಮಾಡಿಲ್ಲ ಜಾಸ್ತಿ. ಅದು ಏನೋ ಬರುತ್ತೆ, ಒಂದು 2 ಬ್ಲಾಗ್ಸ್ ಮಾಡಿರ್ಬೋದೇನೋ ಅಷ್ಟೇ. ಅದು ಬಿಟ್ಟರೆ ಇವತ್ತೇ ಮಾಡ್ತಾ ಇರೋದು. ಅದು ಫ್ರೀ ಆಗಿದ್ದೀನಿ ಅಂತ ಹೇಳಿ ಫ್ರೀ ಇಲ್ಲ. ಇವತ್ತು ಹಬ್ಬಕ್ಕೆ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ. ಮತ್ತೆ ಎಲ್ಲ ಅದೇ ನಮ್ದು ಈ ವೀಕು ಹಬ್ಬ ಮಾಡೋದು, ವರಮಹಾಲಕ್ಷ್ಮಿ ಹಬ್ಬ. ಆದ್ರಿಂದ ಎಲ್ಲ ಇವತ್ತು ಲಾಸ್ಟ್ ವೀಕ್ ತಾನೆ. 4ನೇ ವಾರ. ಬಟ್ ನಮ್ಮ ಮನೇಲಿ ಶ್ರಾವಣ ಮುಗಿದ್ರು ನಾನ್ ವೆಜ್ ತಿನ್ನಲ್ಲ. ಗಣೇಶ ಹಬ್ಬ ಮುಗಿಸ್ಕೊಂಡೆ ನಾನ್ ವೆಜ್ ತಿನ್ನೋದು ಒಂದೇ ಸಲ. ಫಸ್ಟಿಂದನೂ ಹಾಗೇನೆ. ಆದರೆ ಈ ಸರಿ ಬಂದು ನಾವು ಸ್ವಲ್ಪ ಖುಷಿಗೋಸ್ಕರ ಅಂದ್ಬಿಟ್ಟು ಸ್ವಲ್ಪ ಚೇಂಜ್ ಆಗಿದೆ. ಅಂದರೆ ಹೆಂಗೆ ಅಂದರೆ ಡಾಕ್ಟರ್ ಹೇಳಿದ್ದು ಖುಷಿಗೆ ಒಂದು ಸ್ವಲ್ಪ ವೀಕಿದಾಳೆ, ಅವಳಿಗೆ ಮೊಟ್ಟೆ ಎಲ್ಲ ಕೊಡಿ ಅಂತ. ಅದರಿಂದ ಖುಷಿಗೆ ಮಾತ್ರ ಮೊಟ್ಟೆ ಬೇಯಿಸ್ಬಿಟ್ಟು ಕೊಡ್ತಾ ಇದ್ದೀವಿ. ಮೊಟ್ಟೆ ಇದೆ ಮನೆಯಲ್ಲಿ. ಅನ್ಯಾಯ ಫ್ರೆಂಡ್ಸ್, ಅನ್ಯಾಯ. ಆದರೆ ರಕ್ಷಿತ್ಗೆ ಅವಳು ತಿನ್ನೋದು ನೋಡ್ಬೇಕಾದ್ರೆ ಅವ್ರಿಗೂ ಆಸೆ ಆಗುತ್ತೆ.
ಆದ್ರೆ ನಾವಿಷ್ಟೆಲ್ಲ ಮಾಡ್ತಿರೋದೇ ರಕ್ಷಿತ್ಗೋಸ್ಕರ. ರಕ್ಷಿತ್ ಶ್ರಾವಣ ಮಾಸದಲ್ಲಿ ಹುಟ್ಟಿದ್ದು. ನನ್ನ ಬರ್ಡೇ ಎಲ್ಲಾರ ದಿನ ಬರ್ಡೇಗೆ ಯಾವ್ದಾರು ಆಚೆ ಹೋದ್ರೆ ನಾನ್ ವೆಜ್ ತಿನ್ಕೊಂಡು ಆರಾಮಾಗಿ ಬರ್ತಾರೆ. ನನ್ ನೋಡಿದ್ರೆ ನೀನ್ ಹುಟ್ಟಿರೋದು ಶ್ರಾವಣದಲ್ಲಿ. ಆದ್ರಿಂದ ಅವನಿಗೋಸ್ಕರ ನಾವ್ ಇಷ್ಟೆಲ್ಲ ಮಾಡ್ತಿರೋದು. ಅವ್ನು ಹೋಗಿ ತಿನ್ಕೊಂಡ್ಬಂದ್ಬಿಟ್ರೆ ಸುಮ್ಬಿಟ್ಬಿಡ್ತೀವಾ? ಬೇಡಪ್ಪ, ನಿನ್ಗೋಸ್ಕರ ನಾವ್ ಇಷ್ಟೆಲ್ಲ ಮಾಡ್ತಾ ಇರೋದು. ತಿನ್ಬಾರ್ದು. ಒಂದು ತಿಂತಾನೆ ಇಲ್ಲ, ಆಕ್ಚುಲಿ ತಿನ್ನಲ್ಲ ಅವನು. ಇವಾಗ ಬೇರೆ ಮಕ್ಳಾದ್ರೂ ಹೊರಗಡೆ ಎಲ್ಲ ಕದ್ದು ಮುಚ್ಚಾರು ತಿನ್ಬಿಟ್ಟು ಬಂದ್ಬಿಟ್ಟು ಇವನು ತಿಂದಿಲ್ಲ. ಆದ್ರೆ ನಂಗೆ ಗೊತ್ತಿಲ್ಲ ಏನ್ ಮಾಡೋದು. ನಿಜ ನಂಗೆ ಆ ಥರ ಎಲ್ಲ ತಿನ್ನಲ್ಲಪ್ಪ. ನಾನು ತಿನ್ನಲ್ಲ ಆದ್ಮೇಲೆ ಒಂದ್ಸಲಿ ತಿನ್ನಲ್ಲ. ಏನೋ ನಂಬುವ. ಅದಕ್ಕೆ ತಾನೆ ಬಜ್ಜಿ ಗಿಜ್ಜಿ ಅಂತ ಚೆನ್ನಾಗಿ ತಿಂತಾ ಇರೋದು. ಪಪ್ಸು ಬಜ್ಜಿ ಗುಜ್ಜಿ. ನೆಕ್ಸ್ಟ್ ನಿಮ್ ತೋಳು ಚೆನ್ನಾಗಿದೆ. ಇದು ಕೈಯಲ್ಲ, ಇದು ಕೈಯಲ್ಲ, ಇದು ಇದು ತೊಲೆ ತೊಲೆ. ನಂದು ಜಿಮ್ ಬಾಡಿ. ಜಿಮ್ ಬಾಡಿ. ಹಾ, ಬೈಸೆಪ್ಸ್. ಹಾ, ನಾನು ಎಲ್ಲೂ ಹೋಗೇ ಇಲ್ಲ. ಆದ್ರೂ ನಾನು ಜೀನ್ಸ್ ಅವ್ರ ಅಮ್ಮ ಹೊಡೆದಿ ಜೀನ್ಸ್ ಬರ್ಸ್ಬಿಟ್ಟಿದ್ದಾರೆ. ಅಲ್ಲ, ನಮ್ಮ ಅಜ್ಜಿ ಆ ರೀತಿ ಕೆಲಸ ಮಾಡ್ತಾ ಇದ್ದೆ. ನಮ್ಮ ಅಜ್ಜಿ ಅಷ್ಟು ಕೆಲಸ ಮಾಡಿಸಿ ಬೈಸೆಪ್ಸ್ ಬಂದ್ಬಿಟ್ಟೈತೆ. ಮಟನ್ ತಿಂದಿ ಬೈಸೆಪ್ಸ್ ಬಂದ್ಬಿಟ್ಟೈತೆ. ತಲೆ ಕಾಲು ತಿಂದಿ. ಅಮ್ಮ ನಾನು ಹೊಟ್ಟೆಲಿ ಇರ್ಬೇಕಾರೆ ಜಾಸ್ತಿ ಏನ್ ತಿಂದಿದ್ನಿ? ಮಟನ ಚಿಕನ? ನಾನು ಹೊಟ್ಟೆಲಿ ಇರ್ಬೇಕಾರೆ ಏನ್ ಜಾಸ್ತಿ ತಿಂದಿದ್ದು? ಮಟನ್. ಖುಷಿ ಹೊಟ್ಟೆಲಿ ಅದಕ್ಕೆ ನಾನು ಅಷ್ಟು ಗಟ್ಟಿಯಾಗಿದ್ದೀನ. ಖುಷಿ ಹೋಟೆಲ್ ಇರ್ಬೇಕಾದ್ರೆ ಚಿಕನ್ ಜಾಸ್ತಿ. ನಾಟಿ ಚಿಕನು ಆಲ್ಮೋಸ್ಟ್. ನಮ್ಮ ಅಜ್ಜಿ ಮಾತಿಗೆ ಮುಂಚೆ ಅದೇ ತರ್ಸು ಅನ್ಕೊಂತ ನಿಲ್ಸ್ತಿತ್ತು. ಸೊ ಅವಳು ಡೈಲಿ ಫಾರ್ಮಿಗೆ ಬಂದಿದ್ದಾಳೆ. ಅವಳು ದಿನಕ್ಕೆ ಒಂದು 5 ಸಲ ಸ್ನಾನ ಮಾಡ್ತಾಳೆ. ನಮ್ಮ ಮನೇಲಿ ಸ್ಪೆಷಾಲಿಟಿ ಏನಂದ್ರೆ ಉಚ್ಚೆ ಮಾಡಿದ್ರೆ ಲೈಕ್ ವಾಶ್ರೂಮ್ಗೆ ಹೋದ್ರೆ ಸ್ನಾನ ಮಾಡ್ತಾಳೆ. ಏನಾರು ಮಾಡ್ತಾಳೆ. ಅಮ್ಮ ಚಾನ ಚಪ್ಪು. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಎಷ್ಟು ಒಳ್ಳೆಯವರು. ಕಬಾಬಿ ಕಲ್ಸಿಡ್ತಾ ಇದ್ದಾರೆ, ಜೊತೆಗೆ ಪನ್ನೀರು ಮಾಡ್ತಿದ್ದಾರೆ. ಬರೀ ಮಶ್ರೂಮ್ ಅಲ್ಲ. ತೆಗ್ದಿಟ್ಟಿದ್ದು ಗ್ರೇವಿ ರೆಡಿ ಆಯಿತು. ದೋಸೆ ಜೊತೆಗೆ, ಚಪಾತಿ ಜೊತೆಗೆ, ಯಾವ್ದ್ರ ಜೊತೆಗೆ ತಿನ್ಬೋದು. ನಮ್ಮಮ್ಮ ಇತ್ತೀಚೆಗೆ ಬರೀ ಚಪಾತಿ ದೋಸೆ ಮಾಡ್ತಾ ಇದ್ದಾರೆ. ಹೆಲ್ಪಿಂಗ್ ನೇಚರ್ ಎಲ್ಲರಿಗೂ ಇರಬೇಕು ಫ್ರೆಂಡ್ಸ್. ಎಲ್ಲರೂ ಏನು ಜಾಲ ಬಂದಂಗೆ ಆಡ್ತಾರೆ ಹುಡುಗರು. ಆಡ್ರಿ ಅಲ್ವಾ? ಇವಾಗ ಏನು ಚೆನ್ನಾಗಿದೆ. ಅಮ್ಮ ಎಸ್ಸಲ್ಲಿ ಹೇಳ್ತಾರೆ ಫ್ರೆಂಡ್ಸ್ ಅವರು. ಅದು ಏನೋ ಒಂಥರ ದೊಡ್ಡದು ನೋಡಿ, ಅಲ್ಲಿ ಕ್ಲೀನ್ ಮಾಡ್ಕೊಂಡು ಕೂತವ್ರು ನಮ್ಮ ಅಕ್ಕ. ಖಾರದ ಪುಡಿ ಎಲ್ಲ ಕೆಳಗಡೆ ಚೆಲ್ಲೋಗಿತ್ತು ಅದ್ರೊಳಗಡೆ. ಸೊ ಅದನ್ನೆಲ್ಲ ನಮ್ಮ ಮನೇಲಿ ಏನಿರುತ್ತೋ ಸ್ಟಾಕ್ ಇಲ್ಲ, ಮ್ಯಾಗಿ ಇರುತ್ತೆ ಸ್ಟಾಕ್. ಮ್ಯಾಗಿ ಸ್ಟಾಕ್ ಇರೋದಲ್ಲ. ಇವಾಗ ರೀಸೆಂಟ್ ಆಗಿ ಶಾಪ್ ಓಪನ್ ಮಾಡ್ಬೇಕು ಆಗ್ತಿರೋದಂದ್ರೆ ಎಮರ್ಜೆನ್ಸಿ ಬಂದಾಗ, ಇವನಿಗೆ ಸ್ಕೂಲಿಂದ ಬಂದಾಗ. ಅಮ್ಮ ಸ್ಕೂಲ್ ಮುಗ್ದು 2 ವರ್ಷ ಆಯ್ತು. ನೀನ್ ಎಷ್ಟೇ ದೊಡ್ಡವನಾಗಿದ್ರು ನನ್ನ ಪ್ರಕಾರ ನೀನ್ ಚಿಕ್ಕ ಅಲ್ಲ, ಸ್ಕೂಲಿಗೆ ಹೋಗಿ ಬಂದಾಗ ಅಂತಾರೆ ಕಣಕ್ಕೆ. ಅದಕ್ಕೆ ಅವ್ನು ಎಷ್ಟೇ ದೊಡ್ಡವರಾಗಿ ಕಾಲೇಜ್ ಹೋಗ್ತಾ ಬನ್ನಿ ಸ್ಕೂಲಿಗೆ ಹೋಗೋ ಮುಗಿಸ್ತಾರೆ. ನಗ್ಮಾಕ ನಮ್ಮ ಅಮ್ಮಂಗ್ ಮಮ್ಮಿ ಅಂತ ಕರೀತವ್ರೆ. ಮತ್ತೆ ನಾವೇನಂತ ಕರಿಬೇಕು? ನಿಖಿತಾ ಅವರೇ ಅಂತ ಕರಿಬೇಕಾ? ಏನೇನೋ ಕರೀತಾರೆ. ನಾನು ಒಂದೇ ಸರಿ ಕರೀತಿಲ್ಲ, ಏನೇನೋ. ಎಷ್ಟು ತಿಂಗಳು ಕಂಪ್ಲೀಟ್ ಆಯ್ತು ನೀವು ಬಂದು? 1 ವರ್ಷ. ಅಕ್ಕ ಇನ್ನೊಂದು ವರ್ಷ ಆಗಿಲ್ಲ ಕಣಕ್ಕ. 7 ತಿಂಗಳು. ಇನ್ನು 8, 9, 10, 11, 12 ಬಿಡಿ. ನೀವು ಬರ್ಡೇ ಯಾವಾಗ ಅಂದ್ರೆ ನೆಕ್ಸ್ಟ್ ತಿಂಗಳು ಅಂತೀರಾ. ಇನ್ನೊಂದು 10 ತಿಂಗಳಿದ್ರೆ ಇವ್ರು ನಾಳೆ ನೆಕ್ಸ್ಟ್ ತಿಂಗಳು ಅಂತಾರೆ. ಸಾಂಬಾರ್ ಪುಡಿ ನಂಬೇಡಿ ಫ್ರೆಂಡ್ಸ್. ಇಷ್ಟೊತ್ತರ್ಗೂ ಬೇಳ್ದೆ ಫ್ರೆಂಡ್ಸ್. ಏನಂದ್ರೆ ಗೊತ್ತಾ, ಮಾಡಮ್ಮ ಅಂದಿದ್ದಕ್ಕೆ ನನ್ನ ಮಗಳು ತಿನ್ನಲ್ಲ. ನನ್ನ ಮಗಳು ಏನು ಮಾಡಿದ್ರು ನಾನು ತಿಂತೀನಿ. ನಾನು ನಮ್ಮ ಅಪ್ಪ ಇದೀವಿ ಕಣಮ್ಮ ಅಂದರೆ ನಿಮಗೋಸ್ಕರ ಏನಕ್ಕೆ ಮಾಡಬೇಕು? ನನ್ನ ಮಗಳು ತಿಂದರೆ ನಾನು ಏನು ಬೇಕಾದ್ರೂ ಮಾಡ್ಕೊಡ್ತೀನಿ.
ಹಂಗಂದ್ರೆ ಇವ್ರ ಪ್ರಕಾರ ಖುಷಿ ಏನೇ ತಿಂದ್ರು ಏನಾರು ಮಾಡ್ಕೊಡ್ತೀನಿ ಅಂತ. ಹೊರಗಡೆ ಏನ್ ಬೇಕಾದ್ರೂ ಅಮ್ಮಮ್ಮ ಸುಮ್ನೆ ರಮ್ಮ ಮೌ ನಾವ್ ತರ್ಸ್ಕೊಂಡ್ ತಿಂದ್ರು ಖುಷಿಗಳು ಇಟ್ಟಿರ್ತೀವಿ. ಅಂದ್ರೆ ಅವಳು ತಿನ್ನೋದ್ ಪಿಜ್ಜಾ ಚೆನ್ನಾಗಿ ತಿಂತಾಳೆ. ಪಿಜ್ಜಾ ಮೇಲೆ ಸಾಸ್ ಕೇಳಿಸ್ಕೊಳ್ಳಿ, ಪಿಜ್ಜಾ ಕೊಟ್ರೆ ಪಿಜ್ಜಾ ತಿನ್ನಲ್ಲ, ಅದ್ರ ಮೇಲೆ ಹಾಕಿರೋ ಸಾಸ್ ನೆಕ್ತಾಳು ಅವಳು. ಇವ್ರು ಅದೇ ರೂಢಿ ಮಾಡಿರೋದು, ಬರೀ ರಸ ಕುಡಿಯೋದು. ಇನ್ನೊಂದು ನೆನೆ ಕಿಂಡರ್ ಜಾಯ್ ಚಾಕ್ಲೇಟ್ ಕೊಟ್ಟಿದ್ದೀನಿ ತಿನ್ರಿ ಅಂತ. ನನಗೆ ನನ್ನ ಹತ್ರ ಬಂದ್ಬಿಟ್ಟು ನನ್ನ ಮಗ್ಳಿಗೆ ಕೊಡು, ಇಷ್ಟ ನನ್ನ ಮಗ್ಳಿಗೆ ಕೊಡು ಅಂತ ಇಸ್ಕೊಂಡೆ. 5 ನಿಮಿಷ ಬಿಟ್ಟು ನೋಡ್ತೀನಿ ಅವರೇ ತಿಂತವ್ರೆ. ಅಲ್ಲ ನನ್ನ ಹತ್ರ ಕೇಳಿದ್ ಹೆಂಗ್ ಗೊತ್ತೇನಮ್ಮ? ಇಲ್ಲಿ ಕೇಳಿಸ್ಕೊಳಮ್ಮ ಏನಂತ ಇಲ್ಲಿ ಕೇಳಿಸ್ಕೊಳಮ್ಮ ಏನಂತ ಕೇಳಿದ್ ಹೇಳ್ತೀನಿ. ಚಿನಿ ಪ್ಲೀಸ್ ಕೊಡೋ, ನನ್ನ ಮಗ್ಳಿಗೆ ಇಷ್ಟ ಕೊಡೋ, ಚೆನ್ನಾಗಿದೆ ಕೊಡೋ, ನನ್ನ ಮಗ್ಳು ಚೆನ್ನಾಗಿ ತಿಂತಾಳೆ ಕೊಡೋ, ಪ್ಲೀಸ್ ಕೊಡೋ, ನನ್ನ ಮಗ್ಳಿಗೆ ಕೊಡೋ ಅಂತ ಕೇಳ್ಬಿಟ್ಟು ಆಮೇಲೆ ನೋಡ್ತಿದ್ದೀನಿ 5 ನಿಮಿಷ ಬಿಟ್ಬಿಟ್ಟು ಕವರ್ ಓಪನ್ ಆಗೈತೆ. ಮಗ್ಳು ಅಂದಷ್ಟು ಕೇಳ್ಬಿಟ್ಟು ನೋಡ್ತಿದ್ದಾನೆ ಅಂದ್ರೆ ಬಾಯೊಳಗಡೆ ಐತೆ. ನಾನು ಕೊಡೋದೇ ಇಲ್ಲ. ತಿಂದ್ರಲ್ಲ ಅಷ್ಟೇ. ಅಮ್ಮ ಸಿಗಾಕೊಂಡೆ ಅಂತ ಅವ್ರ ಬಾಯಲ್ಲ ಬಂತು ನೋಡಿ. ಹಂಗಂದ್ರೆ ಎಷ್ಟೊಂದ್ಸಲಿ ಮಾಡಿದ್ದಾರೆ. ಹೌದಾ, ಮತ್ತೇನಕ್ಕೆ ತಿಂದ್ರಿ ನೆನ್ನೆ? ಫ್ರೆಂಡ್ಸ್ ನಮ್ಮ ಅಮ್ಮಂಗೆ ಕೇಳಿ, ಅಮ್ಮ ನಾನು ಚಾಕ್ಲೇಟ್ ಜಾಸ್ತಿ ತಿಂತೀನಲ್ಲ ಅಲ್ಲ. ಇಲ್ಲಿ ಒಂದು ರಫೇಲೋ ಇತ್ತು, ಅದೆಲ್ಲೋ ನಾನು ಇರಿ ಹೇಳ್ತೀನಿ ರೀ ಒಂದು ನಿಮಿಷ. ನಾನು ಓರಿಯೋ ಡೈರಿ ಮಿಲ್ಕ್ ತಂದು ತಿಂತೀನಿ. 75 ರೂಪೀಸ್ ಚಾಕ್ಲೇಟ್ ಅದು. ತಂದು ತಿಂದಿದ್ದಕ್ಕೆ ನಮ್ಮಮ್ಮ ಅವತ್ತು ನಾಯಿಗೆ ಬೈದಂಗೆ ಬೈದರು, ಇಷ್ಟು ಕಾಸ್ಟ್ಲಿ ಚಾಕ್ಲೇಟ್ ಕೊಟ್ಟು ತಿನ್ಬೇಕಂತ. ಒಂದು ಸಲ ಈ ಕಡೆ ಮಕ ತಿರುಗಿಸಿ ನೋಡಿ ಹೇಳಿ. ನಮ್ಮ ಅಕ್ಕ ಯಾವತ್ತೂ ಅಪರೂಪಕ್ಕೆ ತಿನ್ನೋದು ಇಲ್ಲ ಇರೋ ನಿಮಿಷ ನಾನು ಹೇಳ್ತೀನಿ ಅಂತ ಅದನ್ನ ಮಾಡು. ಯಾಕೆ ಅಂತಂದ್ರೆ ಊಟ ತಿಂಡಿ ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಒಬ್ಬ ಮನುಷ್ಯ 90 ರೂಪಾಯಿ ಚಾಕ್ಲೇಟ್ ತಂದು ತಿಂದ್ರೆ ಯಾರು ತಾನೇ ಬೈಯಲ್ಲ ಹೇಳಿ. ಅದೇ ಏನಾದ್ರು ಊಟ ತಿಂಡಿ ತಿಂದ್ಬಿಟ್ಟು ಆಮೇಲೆ ಏನಾದ್ರು ಬೈಚಂತಾನೆ ಏನಾದ್ರು ತಿಂದಿದ್ದೀರಾ ನನ್ನ ಪಾಡಿ ನಾನು ಸುಮ್ಮನೆ ಇರ್ತಾ ಇದ್ದೆ. ತಿಂದಲೇನೆ ಇವನು ಚಾಕ್ಲೇಟೇ ತಗೊಬಂದು ತಿಂದ್ರೆ ಯಾರು ತಾನೇ ಚಾಕ್ಲೇಟ್ ಇಸ್ ಮೈ ಲೈಫ್ ಮಾತಾಡ್ಬೇಡ. ಸುಮ್ಮನೆ ಏನೇನೋ ವಿಡಿಯೋದಲ್ಲಿ ಏನೇನೋ ಮಾತಾಡ್ಬೇಕು ಅಂತ ಹೇಳ್ಬಾರ್ದು. ಆಮೇಲೆ ಅದಕ್ಕೂ ಅಯ್ಯೋ ನಿಖಿತಾ ಅವ್ರ ಮಗನ್ ಹಿಂಗ್ ಮಾಡ್ತಾರೆ, ಅವ್ರ ಮಗಳನ್ನ ಹಂಗ್ ಮಾಡ್ತಾರೆ, ಅದನ್ನು ಅಲ್ಲ ನನ್ ಮಕ್ಳನ್ನ ಹೆಂಗ್ ನೋಡ್ಕೋಬೇಕು, ಯಾರನ್ನ ಯಾವ ತರ ಇಡ್ಬೇಕು, ಯಾರನ್ನ ಯಾವ ತರ ನೋಡ್ಕೋಬೇಕು ಅನ್ನೋದು ನನ್ ಚೆನ್ನಾಗ್ ಗೊತ್ತು. ಇವ್ರು ಹೇಳೋದು ನೋಡ್ಬಿಟ್ಟು ಬಟ್ ಚಿಕ್ಕವರಲ್ಲಿ ಚೆನ್ನಾಗಿದೆ. ನಮ್ಮ ಅಮ್ಮನ ಜೊತೆನೆ ಕಾಂಪಿಟೇಷನ್ ಮಾಡ್ತಿದ್ದಾರೆ. ನೋಡಿದ್ರೆ ನಿನ್ ಬಗ್ಗೆ ಗೊತ್ತಾಗುತ್ತೆ. ಕಮೆಂಟ್ಸ್ ಮಾಡಿದಾಗ ಅವ್ರವ್ರಿಗೆ ಅವ್ರ ಹಂಗಿರ್ತಾರೆ, ಅದಕ್ಕೆ ಬಟ್ ನಮ್ಮಮ್ಮ ಏನಂತ ನನ್ಗೆ ಯಾರೋ 11% ನಮ್ಮ ಅಕ್ಕ ನನ್ನೇ ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಅದೆಲ್ಲ ಮಾತಾಡೋದ್ಕಿನ್ನ ಸುಮ್ಮನೆ ಅನಾವಶ್ಯಕ ಮಾತಾಡೋದಿಲ್ಲ. ನಮ್ಮಮ್ಮನ ಫಸ್ಟಿಂದ ನೋಡ್ಕೊಂಬಂದವರು ಏನಂತ ಗೊತ್ತಿರುತ್ತೆ. ಇವಾಗ ಅಪರೂಪಕ್ಕೆ 3-4 ವಿಡಿಯೋ ನೋಡೋರು ದಿನಕ್ಕೆ, ಇದು ತಿಂಗಳಿಗೆ ಗೊತ್ತಾಗಲ್ಲ. ಬಟ್ ಏನಂದ್ರೆ ಒಂದು ಆಟಿಟ್ಯೂಡ್ ಏನೂ ಚೇಂಜ್ ಆಗಿಲ್ಲ ಫಸ್ಟಿಂದ. ಅವಾಗ ಹೆಂಗ್ ನನಗೆ ಹೊಡಿತಿದ್ರು ಇವಾಗ ಹಂಗೆ ಹೊಡಿತಿದ್ದಾರೆ, ಬೈತಾ ಇದ್ದಾರೆ. ನಮ್ಮಮ್ಮನಲ್ಲಿ ಒಂದು ಚೇಂಜ್ ಆಗಿರ್ಬೋದು, ಲೈಫ್ ಸ್ಟೈಲು. ಅದ್ ಬಿಟ್ಟು ಬೇರೆ ಏನೋ ಚೇಂಜ್ ಆಗಿಲ್ಲ. ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಅದ್ ಬಿಟ್ರೆ ನೀವು ಚೇಂಜ್ ಆಗಿಲ್ಲ. ಅದೇ ಸೇಮ್ ಹೇಳ್ತಿಲ್ವಾ? ಏನೇ ಬರ್ಲಿ, ಎಷ್ಟೇ ದುಡ್ಡು ಬರ್ಲಿ, ಎಷ್ಟೇ ಲಕ್ಷ ಕೋಟಿ ಏನೇ ಬರ್ಲಿ, ನಮ್ಮಲ್ಲಿ ನಮ್ತನ ಅನ್ನೋದು ಇರುತ್ತೆ. ಅದನ್ನ ಯಾವತ್ತೂ ಬಿಟ್ಕೊಡ್ಬಾರ್ದು. ನಾವು ನಾವಾಗೇ ಇರ್ಬೇಕು. ಅರ್ಥ ಆಯ್ತಾ? ಲಕ್ಷ ಕೋಟಿ ಬಂದ್ರು ನಮ್ಮಮ್ಮ ಸೌಟು ಮತ್ತೆ ಚಪಾತಿ ಹಿಟ್ಟಿಂದು ಇದ್ ಮಾತ್ರ ಬಿಡಲ್ಲ ನಂಗೆ ಹೊಡಿಯೋದು. ಇದೇ ನನ್ನ ಜೀವನ. ಅದನ್ನ ತಗೊಂಡು ಎಸಿ ಅದು. ಕೋಪ ಬಂದ್ರೆ ಎಲ್ಲಾ ಎಸಿ ಅದು ಹಂಗೆ. ಒಂದ್ಸಲಿ ನಿಮ್ದು ಮಾಡ್ಬೇಕು ಕಣಮ್ಮ, ನೀವು ನನಗೆ ಹೊಡಿಯೋ ವಿಡಿಯೋ ಹೆಂಗಾರು ಮಾಡ್ತೀನಿ ನಾನು. ಇವಾಗ ನೋಡಿದ್ದೀನಿ ರಕ್ಷಿ. ಈ ಕಡೆ ಒಂದ್ಸರಿ ಈ ಸ್ಮೈಲಲ್ಲಿ ಅರ್ಥ ಮಾಡ್ಕೊಳ್ರಿ. ಕೋಪ ಬಂದಾಗ ತುಂಬಾ ನನ್ನ ರೇಗಿಸ್ತಿರ್ತಾನೆ. ಟೈಮ್ ತಲೆಗೋ ಬೆನ್ನಿಗೋ ಹೊಡಿತೀನಿ. ಅವ್ನು ಹೊಡಿಯೋ ತರನಲ್ಲಿ ಇರ್ತಾನೆ. ಎತ್ತಿಂಗ್ ತಳ್ತು ಅಂದ್ರೆ ಅಷ್ಟು ದೂರ ಹೋಗಿ ಬಿದ್ದೋಗಿರ್ತೀನಿ ನಾನೇನೆ. ನೀವು ಏನೇನೋ ಹೇಳ್ತಾನೆ ಸುಮ್ಮನೆ. ಫ್ರೆಂಡ್ಸ್ ದೋಸೆ ಗ್ಯಾಸ್ ಆಫ್ ಮಾಡಿ ಮರ್ತ್ಬಿಟ್ಟೆ. ಗ್ಯಾಸ್ ಆಫ್ ಮಾಡು. ಮಶ್ರೂಮ್ ಕಬಾಬ್
ಹಾಗೆ ದೋಸೆ ಅದ್ಬೇಡ ಅದೇ ಕೊಡೆ ನಮ್ಮ ಅಣ್ಣಂಗಾರು ಇಷ್ಟ ಆಗಲ್ಲ. ಅದು ಇಡೆ ನೀನು ಉಲ್ಟಾ ಮಾಡಿಡೆ ನಗ್ಮ. ಹೆಂಗಕ್ಕ ಹಿಂಗ ಹಾಂ ವೀಡಿಯೋ ಮಾಡ್ತಾಯಿದ್ದೀನಿ ಕಣೆ. ಸಾರಿ. ಹಾಂ ಅಯ್ಯೋ ಖಾಲಿ ಹೋಗು. ಇದು ಇಲ್ಲಿ ದೋಸೆ ಹಾಕ್ತಾಯಿದ್ದಾರೆ. ಪನ್ನೀರ್ ಕಬಾಬ್ ಮಾಡೋಣ ಅಂದ್ಕೊಂಡೆ, ಆಗಲಿಲ್ಲ. ಸೋಮ್ಗೆ ಒಂದೇ ಒಂದು ದೋಸೆ ಸಾಕಂತೆ. ಅವ್ರು ತಿಂಡಿ ತಿನ್ಕೊಂಡು ಬಂದಿದ್ದರು. ಸಖತ್ತಾಗಿ ಕಾಣಿಸ್ತಿದ್ದಲ್ಲ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ವಾವ್ ಇವತ್ತಿನ ಕಬಾಬ್. ಎಲ್ಲಿದ್ದೀರಾ ರೀ? ಇವಾಗ ಟೈಮ್ ಬಂದು ಎಷ್ಟು ಗಂಟೆ ಗೊತ್ತಾ? ಇವಾಗ 11:15. ಸೊ ನಾಳೆ ಬೆಳಗ್ಗೆ 9 ಗಂಟೆಗೆ ತಿಂಡಿ ಆಗಿದೆ. 2 ಇಡ್ಲಿ ಹೊರಗಡೆನೇ. ಇವಾಗ ಒಂದೇ ಒಂದು ದೋಸೆ ಕೊಡಮ್ಮ ತಾಯಿ ಸಾಕು ಅಂದರು, ಅದಕ್ಕೆ ಕೊಟ್ಟಿದ್ದೀನಿ. ರಕ್ಷಿತ್, ಖುಷಿ ಎಲ್ಲಿದ್ದೀರಾ? ಖುಷಿ ಇಲ್ಲಪ್ಪ. ರಕ್ಷಿ ಹೆಂಗಿದೆ ರೀ? ಸೂಪರಾ? ಮಧ್ಯಾಹ್ನ ಮುದ್ದೆ ಮಾಡ್ಬಿಡ್ಲಾ ಚಪಾತಿ ಮಾಡ್ಲಾ ಅದ್ರ ಜೊತೆಗೆ? ಮುದ್ದೆನಾ? ಇನ್ನು ತಿಂಡಿ ತಿಂದು ಆಮೇಲೆ ಫುಲ್ಲು ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಳ್ಳುವ ಅಂತ ಅಂದ್ಕೊಂಡಿದ್ದೀವಿ. ಹಾಂ ನನ್ನಮ್ಮ ಎಲ್ಲ ದೋಸೆ ಹಾಕ್ಕೊಡ್ತಾವಳೆ. ತಿಂದ್ಬಿಟ್ಟು ಅವಳು, ನಾವು ಯಾರೂ ತಿಂಡಿ ತಿಂತಿಲ್ಲ ಇನ್ನೂ, ಸಂಡೇ ಅಲ್ವಾ, ತಿಂಡಿ ತಿಂದು ಪಟ 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 ಅಂತೆಲ್ಲ ಕ್ಲೀನ್ ಮಾಡ್ಕೊಂಬಾರ್ದು. ಇವತ್ತು ನಾನು ಜೊತೆನೇ ಸೇರ್ಕೊಂಡು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ. ನೋಡ್ತಾವಳೆ ಅಂತ. ಯಾಕೆಂದರೆ ಶುಕ್ರವಾರ ಬ್ಯುಸಿ, ಎಲ್ಲ ದಿನನೂ ಬ್ಯುಸಿ, ಏನು ಮಾಡೋಕ್ಕಾಗೋದಿಲ್ಲ. ಹಾಂ ಇವಾಗ ತಿಂಡಿ ತಿನ್ಕೊಂಡು ಆಮೇಲೆ ಒಂದು ಗ್ಲಾಸ್ ಕಾಫಿ ಬೆಳಗ್ಗೆನೇ ಆಯಿತು. ಒಂದು ಸ್ಲೈಸ್ ಬ್ರೆಡ್ಡು ಕಾಫಿ ಎದಾಳ್ತಿದ್ದಂಗೆ 9 ಗಂಟೆಗೆ. ಏನು ಗೊತ್ತಾ, 9:15 ಬಾರೆ ಅಂತ ಹೇಳಿದ್ದೀನಿ. ಇವತ್ತೊಂದು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ತೀನಿ ಕಣೆ. 9:15 ಬಾರೆ ಅಂದರೆ 9 ಗಂಟೆಗೆ ಬಂದ್ಬಿಟ್ಟು ಬಾಗಿಲನ್ನ ತಟ್ತಾವಳೆ. ಯಾರೂ ಓಪನ್ ಮಾಡಿಲ್ಲ. ನನಗೆ ಟಂಟಣ ಕೇಳಿಸ್ತು. ನಾನೇನು ಮಾಡಿದೆ, ಓ ನಾನು ಹೇಳಿದ 9:15 9 ಗಂಟೆಗೆ ಬಂದಿದ್ಯಲ್ಲ, ಬಾಗ್ಲಲ್ಲೇ ಇರೋದು ಇವತ್ತು ಅಂದ್ಬಿಟ್ಟು ಆಮೇಲೆ ಬಾಗ್ಲಲ್ಲೇ ತಟ್ಕೊಂಡೆ ನಿಂತಿದ್ಲು. ನಾನು ಮತ್ತೆ ನಿದ್ದೆಗೆ ಹೋಗ್ಬಿಟ್ಟೆ. ಆಮೇಲೆ ಸೋಮ್ ಬಂದ್ಬಿಟ್ಟು ಇನ್ನಕ್ಕಿಂತ ನಗ್ಮ ಬಂದವಳೆ, ಬಾಗ್ಲು ತೆಗಿಬಾರ್ದಾ ಅಂತ. ಅವರು ವಾಕಿಂಗ್ ಹೋಗಿದ್ರು, ಅವ್ರು ಬಂದು ತೆಗ್ದಿದ್ದಾರೆ. ಬೇಕಾ ದೋಸೆ? ತೆಗ್ದಿದ್ದಾರೆ. ನಂಗೆ ಹೇಳಿದ್ರು, ನಾನು ಹೇಳಿದೆ ರೀ 9:15 ಬಾ ಅಂದರೆ, ಅವಳಿಗೆ ಯಾರು 9 ಗಂಟೆಗೆ ಬರೋಕ್ಕೆ ಹೇಳಿದ್ದು, ಅದಕ್ಕೆ ನಿಂತಿರ್ಲಿ ಅಂತ. ಸೌಂಡ್ ಅಂದರೆ ಕೇಳಿಸು ಸ್ವಲ್ಪ ಅಷ್ಟೇನೆ ನಿದ್ದೆ ಜ್ಞಾನದಲ್ಲಿ. ಆಮೇಲೆ ಮತ್ತೆ ಕೇಳಿಸ್ಲಿಲ್ವಲ್ಲ, ನಾನು ಹಂಗೆ ಮಲ್ಕೊಂಡ್ಬಿಟ್ಟೆ. ಇಲ್ಲ 9:15 ಅಲ್ವಾ ಟೈಮ್, ಅವಳು ಅವಾಗ ಬರ್ತಾಳೆ ಬಿಡು ಅಂದ್ಕೊಂಡು. ಅದಕ್ಕೆ ಆಮೇಲೆ ಸುಮ್ಮನೆ ಹಂಗೆ ಹೊಡೆದೆ ಡೈಲಾಗು. ನಾನೇ ಬೇಕಂತ ನಿಲ್ಲಿಸಿದ್ದು, ತೆಗಿದಲ್ಲೇ ಡೋರು ಅಂತ ಹೇಳ್ಕೊಂಡು. ಓಕೆ, ಇನ್ನು ಅದೇ ಕಂಪ್ಲೀಟಾಗಿ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ. ಸೊ ಫಸ್ಟ್ ತಿಂಡಿ ತಿನ್ಕೊಂಡ್ಬಿಡ್ತೀವಿ. ಓಕೆ ಫ್ರೆಂಡ್ಸ್, ಇವಾಗ ಮನೆಯೆಲ್ಲ ಕಂಪ್ಲೀಟ್ ಕ್ಲೀನ್ ಆಯಿತು. ಇವಾಗ ಸಂಡಿಗೆ ಹಾಕೊಡ್ತಾ ಇದ್ದೀನಿ. ನಮ್ಮ ಅಣ್ಣನಿಗೆ ಪಾಪ ನೆಂಚ್ಕೊಳಕ್ಕೆ ಏನಾದ್ರು ಬೇಕು. ಇವಾಗ ಏನು ಗೊತ್ತಾ, ಎಷ್ಟು ಮಾಡಿಟ್ಟು ಮೊನ್ನೆ ಮಾಡಿಟ್ಟಿದ್ದೀನಿ, ಮತ್ತೆಲ್ಲ ಖಾಲಿ ಹೊಡೆದ್ರು. ಅದಕ್ಕೆ ಇವಾಗ ಮತ್ತೆ ಮಾಡಿ ಇಟ್ಬಿಡ್ತಾ ಇದ್ದೀನಿ. ಇದು ಇದೇನಿದೆ ಏನು ಚಕ್ಲಿ, ಇದು ಚಕ್ಲಿ ಇಲ್ಲಿ, ಈ ಚಕ್ಲಿ ಹಪ್ಪಳ, ಆಮೇಲೆ ಇನ್ನೊಂದು ಅದೇ ಚಕ್ಲಿನಲ್ಲಿ ಸಣ್ಣ ಸಣ್ಣದು ಬರುತ್ತಾರೆ ಹಿಂಗೆ ರೌಂಡ್ಗೆ, ಅದು ಇದೆಲ್ಲನೂ ನಮ್ಮ ಮಮ್ಮಿ ನಮ್ಮ ಆಂಟಿ ಸೇರಿಕೊಂಡು ಮಾಡಿದ್ದು. 2 ವರ್ಷ ಇಲ್ಲ 3 ವರ್ಷ ಆಗಿತ್ತು, ನೀವು 3 ವರ್ಷ ಅನ್ಕೊಂತೀನಿ ಮಾಡಿದ್ದು. ಹೌದಾಕ? 3 ವರ್ಷ ಆಯಿತು. ಇನ್ನು ಇಷ್ಟು ಮಿಕ್ಕಿದೆ ಅವ್ರ ನೆನಪಿಗೆ. ಇವಾಗ ಮಾಡುವಾಗಲೆಲ್ಲ ಅದೇ ನೆನಪು, ಹೇಳ್ಕೊಂಡೇ ಮಾತಾಡ್ತಿದ್ದೆ. ಸೊ ಇದಿಷ್ಟಿದೆ. ಇವಾಗ ಅವ್ರಿಲ್ಲ ಅಂದ್ರೂ ಅವ್ರು ಮಾಡಿಟ್ಟಿದ್ರು ನೋಡಿ. ಕಾಳು ಸಾಂಬಾರು ಕೊಡೋದಿದ್ರು ನಮ್ಮಮ್ಮ ಮಾಡಿಟ್ಟಿದ್ರು. ಇದಾಗಿರ್ಬೋದು, ನಮ್ಮ ಆಂಟಿ ಮಮ್ಮಿ ಇಬ್ರು ಮಾಡಿದ್ದು ಸೇರಿಕೊಂಡು ಒಂಥರ ನೆನಪು ಇದೆಲ್ಲನೂ. ಇವಾಗ ರೈಸ್ ಮಾಡಿದ್ದೀನಿ. ಒಂದು ಮೊಟ್ಟೆ ಹಸ್ಕಾಗ್ತಾ ಇದ್ದಂತೆ. ಒಂದೇ ದೋಸೆ ಅವಾಗಲೇ ತಿಂದಿದ್ದು. ಖುಷಿಯಾಗಿ ಒಂದು ಮೊಟ್ಟೆ ಬೇಯಿಸ್ಕೊಟ್ಟೆ, ಚೆನ್ನಾಗಿತ್ತು ಸ್ಟೀಮರಲ್ಲಿ. ಇದನ್ನು ಏನು ಎಗ್ ಬಾಯ್ಲರ್ ತರಿಸಿದ್ದೆ, ಕೆಂಟಿನ ತರಿಸಿದ್ದೆ. ಇಲ್ಲಿ ಚೆನ್ನಾಗಿ ಬೆಂದಿದೆ. ಫಸ್ಟ್ ಟೈಮ್ ಮಾಡಿದೆ ನಾನು. ಒಂದು ಮೊಟ್ಟೆ ಬೇಯಿಸ್ಬಿಟ್ಟು ಅವಳಿಗೆ ಕೊಟ್ಟೆ, ತಿಂದು. ಇವಾಗ ಅಲ್ಲಿದೆ, ಸಂಜೆ ಇನ್ನೊಂದು ಮೊಟ್ಟೆ ಕೊಡ್ತೀನಿ ಅವಳಿಗೆ ಅಂತ. 1-2 ಮೊಟ್ಟೆ ಡೈಲಿ ಬೇಯಿಸಿಟ್ಬಿಟ್ರೆ ಆಗುತ್ತೆ ಅಂತ. ಮನೆ ಕಂಪ್ಲೀಟ್ ಕ್ಲೀನ್ ಆಯಿತು. ನಮ್ಮ ಅಮ್ಮಣಿ ಸ್ನಾನನೂ ಮಾಡಿದ್ಲು. ಅಲ್ಲಿ ಸ್ನಾನ ಮಾಡಿ ಇವಾಗ ಒಂದು ಹಪ್ಪಳ ಕೊಟ್ಟಿದ್ದೀವಿ. ಇಂಥ ನೋಡ್ತಾ ಕುತ್ಕೊಂಡವಳೆ, ಈಗ ನೋಡ್ತಾ ಕುತ್ಕೊಂಡಿರ್ತೀನಿ. ಪಾಡಿಗೆ ಒಂದೊಂದು ಟೈಮ್ ಈ ಅಂತ ಕೀರ್ಚಾಡ್ತಾಳೆ, ಒಂದೊಂದು ಟೈಮ್ ಸೈಲೆಂಟ್ ಆಗಿರ್ತಾಳೆ. ಮಕ್ಕಳೇ ಹಂಗೆ ಅಲ್ವಾ. ಇನ್ನು ಕಂಪ್ಲೀಟ್ ರೂಮೆಲ್ಲ ಕ್ಲೀನ್ ಆಯ್ತು. ನನ್ನ ರೂಮ್ ಕ್ಲೀನ್ ಆಯ್ತು ಇವತ್ತು. ಎಲ್ಲ ವಾರ್ಡ್ರೋಬಿನ ಬಟ್ಟೆಗಳು, ಅದು ಇದು ಮತ್ತೆ ಸ್ಕ್ರೀನ್ ಬಟ್ಟೆ ಎಲ್ಲ ಸ್ವಲ್ಪ. ನನಗೆ ಜಾಸ್ತಿ ಬೆಳಕೆಲ್ಲ ಇಷ್ಟ ಆಗೋದಿಲ್ಲ.
ಬೆಳಕ್ ಬರೋದು ಈ ಸ್ಕ್ರೀನ್ ಬಟ್ಟೆ ಹಾಕ್ಬಿಟ್ಟಿದೀನಿ, ಬೆಳಕ್ ಜಾಸ್ತಿ ಬರುತ್ತೆ ಈ ಕಡೆಯಿಂದ. ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದೀನಿ. ನಂಗೆ ಕತ್ಲೆ ಇಷ್ಟ ಸಾಮಾನ್ಯವಾಗಿ, ಅಂದ್ರೆ ಮಲಗ್ಬೇಕಾದ್ರೆ ಮಾತ್ರ ಕತ್ಲೆ ಬೇಕು ನನ್ಗೆ ಜಾಸ್ತಿ. ಟಿವಿ ನೋಡ್ಬೇಕಾದ್ರೆ ಮಲಗ್ಬೇಕಾದ್ರೆ ಮಾತ್ರ ಕತ್ಲೆ ಇರ್ಬೇಕು, ಇನ್ ಬೇರೆ ಟೈಮಲ್ಲಿ ಎಲ್ಲ ಬೆಳಕಿರ್ಬೇಕು. ಯಾಕೋ ಸ್ಕ್ರೀನ್ ಬಟ್ಟೆ ಚೆನ್ನಾಗಿ ಕಾಣಿಸ್ತಿದೆ ರೂಮು, ಆದ್ರೆ ಬೆಳಕು ಜಾಸ್ತಿ ಇರ್ತಾ ಇದೆ. ಸೊ ಆಯ್ತು, ಕಂಪ್ಲೀಟ್. ಇದಂತೂ ನೋಸ್ ಸ್ಪ್ರೇ ಶೀತ ಆಗಿರೋಕ್ಕೆ ಕಂಟಿನ್ಯೂಸ್ ಆಗಿ ಬಿಕ್ಸ್ ಬಾಟಲು ನೋಸ್ ಸ್ಪ್ರೇ ದಿಂಬಡಿ ಇರಲೇಬೇಕು. ಅಂಡ್ ಒಂದು ಚಿಕ್ಕದಾಗಿ ಒಂದು ದುಪ್ಪಟ್ಟ ಇಲ್ಲಿ ಇಟ್ಟೇ ಇಟ್ಟಿರ್ತೀನಿ, ಕಣ್ಣಿಗೆ ಹಿಂಗೆ ಮುಚ್ಕೊಂಡು ಮಲ್ಕೊಳ್ಳೇಬೇಕು ನಾನು. ಆಯಿತು. ಸೊ ಇನ್ನು ನಾವು ಊಟ ಮಾಡೋ ಟೈಮು 2:15 ಟೈಮ್ ಕರೆಕ್ಟಾಗಿ ಇವಾಗ. ಎಲ್ಲ ಎತ್ತಿರ್ತಾ ಇದ್ದೀವಿ, ಬೇಕಾಗಿರೋ ಐಟಮ್ಸು ಎಲ್ಲಾನು. ಇವಾಗ ಇನ್ನು ಹಬ್ಬಕ್ಕೆ ಕಳಶ ಎಲ್ಲ ಬೇಕಲ್ಲ, ಅದೆಲ್ಲ ಎತ್ತಿರ್ತಾ ಇದ್ದೀನಿ. ರಕ್ಷಿತ್ ಎಲ್ಲ ಹೊರಗಡೆ ಹೋದ. ಇನ್ನು ಅದೆಲ್ಲ ಅಷ್ಟೆಲ್ಲ ಕೆಲಸ ಮಾಡಿದ್ವಲ್ಲ, ಒಂಥರ ಏದುಸ್ರು ಥರ ಬರ್ತೈತೆ. ನಮಗೂ ಆಯ್ತಲ್ಲ, ನನಗೂ ಆಯ್ತಾ ಇಲ್ಲ. ಓಕೆ, ಇಷ್ಟು ಕೆಲಸ ಇವತ್ತು ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಆಮೇಲೆ ಇದೆಲ್ಲ ದೊಡ್ಡ ಹಾಕ್ಬಿಡ್ತೀವಿ. ಮ್ಯಾಟ್ ಇವತ್ತು ಇದು ಎಲ್ಲ ವಾಷಿಂಗ್ ಮಿಷಿನ್ಗೆ ಮ್ಯಾಟ್ಗಳು ಇವೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲ ತೊಳೆದು ಇಟ್ಟಿದ್ದೀವಿ. ಹೌದು, ಏನು ಹೌದು, ನನ್ನ ದುಪ್ಪಟ್ಟಗಳೆಲ್ಲ ಒಂದೊಂದು ಕಡೆ ಒಂದೊಂದು ಡೋಲಿಗೆ ಅಕ್ಕ ಒಚ್ಚಿದ್ದು ಮಗ ಪಾಪ. ಹೌದಾ? ಡೋಲಿಗೆ ನನ್ನ ಮಗಳು ಹೆಣ್ಮಕ್ಳು ಬುದ್ಧಿ ಅಂದ್ರೆ ಏನು ಗೊತ್ತಾ, ಫ್ಯಾನ್ ಹಾಕ್ಕೊಡ್ಬೇಕು ಮೊದಲೇ ಕೋಲ್ಡು. ಸಾರಿ ಅಕ್ಕ, ದುಪ್ಪಟ್ಟನ ಸುತ್ಕೊಳ್ಳೋದು ಸೀರೆ ತರ. ನಮ್ ಖುಷಿ ಯಾವಾಗ ಹಂಗೆ ಮಾಡೋದು. ಡೋಲಿ ಸುತ್ತೆ, ಇಲ್ಲಾಂದ್ರೆ ಅವಳು ಸುತ್ಕೊಳ್ಳೋದು ಸೀರೆ ತರ. ಹಿಂಗೆ ಎಲ್ಲ ಆಟಾಡೋದು ನೋಡಿ, ಹೆಣ್ಮಕ್ಳು ಬುದ್ಧಿ ಅಂದ್ರೆ ಹಿಂಗೆ ಸುತ್ಕೊಂಡು ಆಟಾಡೋದು. ನಂಗೆ ಅದು ನೋಡೋಕೆ ಒಂಥರ ಖುಷಿ. ವಿಡಿಯೋ ಮಾಡೋಣ ಅನ್ನೋಷ್ಟರಲ್ಲಿ ಹಾಲೆ ತೆಗ್ದಾಲೆ ಬಿಚ್ಚಾಕ್ಬಿಟ್ಟು ಹಾಲೆಗ ಸೈಲೆಂಟ್ ಆಗ್ಬಿಡ್ತಾಳೆ. ಅದಕ್ಕೆ ನಾನು ಮಾಡಿದೆ, ಯಾವಾಗಲೂ ಒಂದ್ಸರಿ ಮಾಡಿ ತೋರಿಸ್ತೀನಿ, ಓಕೆನಾ? ಸೊ ಓಕೆ, ಒಂದು ಸ್ವಲ್ಪ ಊಟ ಮಾಡಿಬಿಡ್ತೀವಿ. ಹೊಟ್ಟೆ ಹಸ್ವಾಗ್ತದೆ. ದೋಸೆ ತಿಂದಿದ್ದು ಎನರ್ಜಿ ಹೋಯ್ತು. ಎಲ್ಲ ಕೆಲಸ ಮಾಡಿದ್ವಲ್ಲ, ಕ್ಲೀನ್ ಮಾಡಿದ್ವಲ್ಲ, ಎಲ್ಲ ರಕ್ಷಿತ್ ಮಾಡ್ದ. ರಕ್ಷಿತ್ ಫ್ಯಾನ್ ಎಲ್ಲ ಒರೆಸ್ಕೊಟ್ಟ. ಆಮೇಲೆ ನಮ್ಮ ಕ್ಲೀನ್ ಮಾಡಿಕೊಟ್ಟು, ನಾನಲ್ಲೊಂದು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಅದೆಲ್ಲ ಓದ್ಕೊಂಡು ಅದು ಮಾಡ್ಕೊಂಡ್ವಿ. ಇಲ್ಲಿದ್ದು ಬೆಡ್ ಸ್ಪ್ರೆಡ್ಗಳು ತೆಗ್ದಿಲ್ಲ, ಅವೆಲ್ಲ ತೆಗಿಬೇಕು. ತೆಗೆದು ಆಮೇಲೆ ಮಾಡ್ಕೊಳ್ಳೋಣ ಅಂತೇಳಿ ಇನ್ನು ದೇವ್ರ ಮನೆ ಇಲ್ಲೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದೆ. ನಿಧಾನಕ್ಕೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂತೀವಿ. ಫ್ರೆಂಡ್ಸ್, ಈವ್ನಿಂಗ್ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಚೆನ್ನಾಗಿ ರೆಸ್ಟ್ ಮಾಡಿದ್ವಿ. ಏನಂದರೆ ಬೋರ್ ಹೊಡಿತಾ ಇದೆ ಆ್ಯಕ್ಚುಲಿ, ಮನೆಯಲ್ಲಿ ತುಂಬಾ ಬೋರ್ ಹೊಡಿತಾ ಇದೆ. ನಾನು ಸೋಮ್ಗೆ ಹೇಳ್ತಿದ್ದೆ, ಸಿಕ್ಕಾಟೆ ಬೋರ್ ಅಂತ ಅನಿಸ್ತದೆ. ನಾರ್ಮಲಾಗಿ ಇವಾಗ ಡೈಲಿ ರೊಟೀನ್ ಬೆಳಗ್ಗೆ ಎದ್ದು ನಮ್ಮ ಸ್ಟುಡಿಯೋಗೆ ಹೋಗಿ ಅಲ್ಲೆಲ್ಲ ಕೆಲಸ ಎಲ್ಲ ಮುಗಿಸಿ ಬರೋದೇನೋ ಒಂಥರ ಚೆಂದ ಇತ್ತು. ಆದರೆ ಇವತ್ತು ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಯಿತು, ಅದೊಂದು ಖುಷಿ ಅಂತ ಅನ್ನಿಸ್ತು. ಆದರೆ ಅದೊಂದು ಸ್ವಲ್ಪ ಕೆಲಸ ಇದೆ, ಒಂದು ಸ್ವಲ್ಪ ಡೋರ್ ಅದೆಲ್ಲ ಬಿಚ್ಕೊಂಡು ಬಿಟ್ಟಿದೆ. ಅದು ನೀರು ಇದಾಗಿ ಇದರಿಂದ ಸಿಂಕ್ ಹತ್ರ ಅದೆಲ್ಲ ರಿಪೇರಿ ಬೇರೆ ಮಾಡಿಸ್ಬೇಕು ಒಂದು ಸ್ವಲ್ಪ ಹಬ್ಬದಷ್ಟೊತ್ತಿಗೆ. ನೆಕ್ಸ್ಟು ಹಬ್ಬ ಮಾಡೋದಲ್ವ, ಆದ್ದರಿಂದ ನೋಡೋಣ. ಇನ್ಮೇಲೆ ಆದಷ್ಟು ಡೈಲಿ ವ್ಲಾಗ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರೂ ಡೈಲಿ ವ್ಲಾಗ್ಸ್ ಕೇಳ್ತಾಯಿದ್ರೆ ನಿಖಿತಾ ಕಿಚನ್ ಇದು ಮಾಡಿಬಿಟ್ಟು ಕಿಚನ್ ವ್ಲಾಗ್ಸೇ ಆಗ್ತಾಯಿಲ್ಲ ಅಂತ ಹೇಳ್ತಿದ್ದೆ. ಖಂಡಿತ ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗದೆ ಇರೋರು ಹೆಂಗೆ ಬೇಕಂಗೆ ಮಾತಾಡ್ತಾರೆ, ಆದರೆ ಅರ್ಥ ಆಗೋರು ನಿಜವಾಗ್ಲೂ ಅರ್ಥ ಮಾಡ್ಕೊಂಡು ವ್ಲಾಗ್ಸ್ ನೋಡ್ತೀರ. ನನ್ನ ರೆಗ್ಯುಲರ್ ವ್ಯೂವರ್ಸು ಇದ್ದೇ ಇದ್ದೀರಾ, ನನಗೆ ಗೊತ್ತು ಅದು ಚೆನ್ನಾಗಿ. ನನ್ನ ಮೈಂಡಲ್ಲಿ ಒಂದು ಫಿಕ್ಸ್ ಆಗಿಬಿಟ್ಟಿದೆ, ನನ್ನ ರೆಗ್ಯುಲರ್ ವ್ಯೂವರ್ಸ್ ಏನೇ ಅಂದರೂ ಒಂದು 50,000 ವ್ಯೂಸ್ ಇದ್ದೇ ಇದ್ದಾರೆ. ಅವ್ರು ಎಲ್ಲೇ ಇರಲಿ, ಹೇಗೆ ಇರಲಿ, ಯಾವ ಒಂದು ದಿನದಲ್ಲಿ 2 ದಿನದಲ್ಲೇ ಅಷ್ಟು ವ್ಯೂಸ್ ಹಾಗೆ ಆಗುತ್ತೆ. ಏನೇ ಆದರೂ ನೀವೆಲ್ಲರೂ ಬೇಕಿದ್ರೆ ಅಬ್ಸರ್ವ್ ಮಾಡಿರ್ಬೋದು, ಕಂಟಿನ್ಯೂಸ್ ಆಗಿ ಅಷ್ಟು ಇದ್ದೇ ಇದ್ದಾರೆ. ಅವ್ರುಗಳಿಗೋಸ್ಕರನಾದ್ರು ನಾನು ಬ್ಲಾಗ್ಸ್ ಹಾಕ್ತೀನಿ. ಇನ್ನು ಕೆಲವರು ಅಂತಂದರೆ ಸ್ವಲ್ಪ ಹಿಂಗೆ ಅಂತಂದರೆ ಯಾವ ರೀತಿ ಹೇಳೋದು, ಯಾವ ರೀತಿ ನನಗೆ ಅರ್ಥ ಆಗ್ತಾಯಿಲ್ಲ. ಕೆಲವರು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ತಂದಾಕೋರು ಇದ್ದಾರೆ. ಹೇಗೆ ಅಂತಂದರೆ, ನಾನು ರೀಸೆಂಟಾಗಿ ಒಂದು ಬ್ಲಾಗ್ ಹಾಕಿದ್ದೆ. ಅಂದರೆ ಫಸ್ಟಿಂದನೂ ಅಷ್ಟೇ, ನಮ್ಮ ಅತ್ತೆ ಮನೆಗೆ ಹೋಗ್ತಾಯಿಲ್ಲ ನಾನು. ಯಾಕೆ ಹೋಗ್ತಾಯಿಲ್ಲ, ಅಮ್ಮ ತೀರೋದಾಗ್ಲಿಂದನೂ ನನಗೆ ಒಂದು ಫೋನ್ ಕಾಲ್ ಕೂಡ ಮಾಡಿಲ್ಲ. ತುಂಬಾ ಬೇಜಾರಾಗಿದೆ ಆ್ಯಕ್ಚುಲಿ ನನಗೆ ಮನಸ್ಸಿಗೆ. ಅದಕ್ಕೋಸ್ಕರನೇ ನಾನು ಅಲ್ಲಿಗೆ ಹೋಗಿಲ್ಲ ನಾನು. ಆ್ಯಂಡ್ ಜೊತೆಗೆ ನನಗೆ ಅವ್ರ ಜೊತೆ ನನಗೆ ಕನೆಕ್ಷನ್ ಅಷ್ಟಕ್ಕಷ್ಟೇ. ಅಪ್ಪ ಜೊತೆ ಮಾತ್ರ ನಂಗೆ ತುಂಬ ಚೆನ್ನಾಗಿದ್ದೀನಿ ಅಂತಲೂ ಕೂಡ ಹೇಳಿದೆ. ಇದನ್ನು ನಮ್ಮ ಸಬ್ಸ್ಕ್ರೈಬರ್ ಅಂತ ಯಾರೋ ನಾಗಮಂಗ್ಲದಲ್ಲಿರೋರು ಅವ್ರು ಹೋಗ್ಬಿಟ್ಟು ಹೆಂಗೆ ತಂದಿಟ್ಟಿದ್ದಾರೆ ಅಂತಂದರೆ, ತಮಾಷೆ ನೋಡಿದ್ದಾರೆ ಅಂದರೆ, ಅವ್ರು ನೋಡಲ್ಲ. ನಮ್ಮಪ್ಪ ಬ್ಲಾಗ್ ನೋಡ್ತಾರೆ, ಆದರೆ ನಮ್ಮಮ್ಮ ನೋಡಲ್ಲ.
ಅವ್ರಿಗೆ ಹೋಗ್ಬಿಟ್ಟು ಎಲ್ಲರೂ ದೂರ ಇದ್ದಾರೆ ಅಂತಂದರೆ ಒಂದು ಮಾಡೋದು ನೋಡ್ತಾರೆ ಹೊರತು ದೂರ ಮಾಡೋದು ಯಾರು ನೋಡಲ್ಲ. ಇಂಥ ಈ ಕೆಲವೊಂದು ಈ ಚೀಪ್ ಮೆಂಟಾಲಿಟಿ ಮೈಂಡ್ ಇಟ್ಕೊಂಡಿರೋ ಜನ ಇರ್ತಾರಲ್ವಾ, ಅವ್ರುಗಳು ಏನು ಮಾಡಿದ್ದಾರೆ ಅಂತಂದರೆ ಹೋಗ್ಬಿಟ್ಟು ನಿಮ್ಮ ಸೊಸೆ ನಿಮ್ಮ ಜೊತೆ ಚೆನ್ನಾಗಿಲ್ವಂತೆ, ನಿಮ್ಮ ಜೊತೆ ಮಾತಾಡೋದಿಲ್ವಂತೆ, ಹಂಗಂತೆ ಹಿಂಗಂತೆ ಅಂತ ಹೋಗ್ಬಿಟ್ಟು ಅವ್ರ ತಲೆಗೆ ತುಂಬಿಸಿದ್ದಾರೆ. ಅವರು ಸೋಮ್ಗೆ ಫೋನ್ ಮಾಡಿಬಿಟ್ಟು ಏನಪ್ಪ ನಾವೇನು ಮಾಡಿದ್ದೀಪ್ಪ ಹಿಂಗೆ ಅಂತ ಹೇಳಿದ್ರಂತೆ. ಸೊ ಸೋಮ್ ನನಗೆ ಕೇಳಿದ್ರು, ಅಲ್ಲ ಸೋಮ್ ಆನ್ಸರ್ ಮಾಡಿದ್ದಾರೆ. ಏನಂತ, ಇಲ್ಲ ಆ ಥರ ಅವಳು ಏನು ಹೇಳಿದ್ರೆ ವೀಡಿಯೋದಲ್ಲೇ ಹೇಳಿದಾಳಲ್ವಾ, ನೋಡ್ಕೊಳ್ಳಿ ನೀವೇ ಬೇಕಿರೋ ಆ ವೀಡಿಯೋನ ಚೆಕ್ ಮಾಡಿ. ಏನು ಅವ್ರಿಗೆ ಸಪ್ರೇಟಾಗಿ ನಿಮ್ಗೆ ಯಾರು ತಂದಿಟ್ಟು ತಮಾಷೆ ನೋಡಿದ್ರೋ ಅವ್ರಿಗೆ ಸಪ್ರೇಟಾಗಿ ಇವಳು ಏನಾದ್ರು ಫೋನ್ ಮಾಡಿ ಹೇಳಿದಾಳಾ? ಇಲ್ಲ ತಾನೇ, ವೀಡಿಯೋದಲ್ಲೇ ತಾನೇ ಹೇಳಿರೋದು, ನೋಡ್ಕೊಳ್ರಿ. ಹಂಗಿದ್ರೆ ಯಾಕೆ ಸುಮ್ಮನೆ ನೀವು ಯಾರು ಮೂರನೇರು ತಂದಿಟ್ಟಿದ್ದು. ಇವಾಗ ಅವ್ರಿಗೆ ಏಜ್ ಆಗಿರೋದ್ರಿಂದ ಯಾರು ಏನೇ ಹೇಳಿದ್ರು ಅದನ್ನ ನಂಬ್ತಾರೆ ಅಲ್ವಾ. ಇವಾಗ ನನಗೂ ಯಾರೋ ಬಂದಿಂಗೆ ಅಂತ ಹೇಳಿದ್ರೆ ನಾನು ನಂಬೋ ಪರಿಸ್ಥಿತಿ. ಅವ್ರಿಗೆ ಒಂದು ಸ್ವಲ್ಪ ಏಜ್ ಆಗಿದ್ರು ನಂಬ್ತಾರೆ ಅವ್ರು, ಸಾಮಾನ್ಯವಾಗಿ ಆ ಕಡೆ ಇರೋದ್ರಿಂದ. ಆದ್ದರಿಂದ ಈ ಥರ ತಂದಿಟ್ಟು ತಮಾಷೆ ನೋಡಿದ್ದಾರೆ. ಯಾಕೆ ಈ ಥರ ಎಲ್ಲ ಮನೆ ಹಾಳು ಬುದ್ಧಿನೆಲ್ಲ ಮಾಡಬೇಡಿ ದಯವಿಟ್ಟು. ಒಬ್ಬರನ್ನ ಒಂದು ಮಾಡೋದು ನೋಡಿ. ಇವಾಗ ದೂರ ಇದ್ದಾರೆ ಅಂತಂದರೆ ಹೇಳಬೇಕು, ಹಿಂಗೆ ಏನಾಗಲ್ಲ, ಹಿಂಗೆ ಮಾಡಿ ಬಿಡಿ, ಮಾತಾಡಿಸಿ ಬಿಡಿ, ಈ ಥರ ಇರಬೇಕೇ ಹೊರ್ತು. ಎಷ್ಟೊಂದು ಜನ ನನಗೂ ಕಮೆಂಟ್ ಮಾಡಿದ್ದಾರೆ, ನಿಖಿತಾ ನೀವೇ ಸೋಲಿ ಪರವಾಗಿಲ್ಲ ನಿಖಿತಾ ಹೋಗಿ ಹಾಗೆ ಅಂತ ಎಷ್ಟೊಂದು ಜನ ಹೇಳಿದ್ರು. ಅದು ನನ್ನ ಮನಸ್ಸಿಗೆ ನಾನು ತೊಗೊಬೇಕು ಆಯಿತಾ. ಅದು ಬಿಟ್ಬಿಟ್ಟು ನಿಮ್ಮ ಸೊಸೆಗೆ ಹಿಂಗಂತೆ, ನಿಮ್ಮ ಸೊಸೆ ಹಿಂಗೆ ಅಂದಿದ್ದಾಳೆ ವೀಡಿಯೋದಲ್ಲಿ, ನಾನು ಏನು ಹೇಳೇ ಇಲ್ಲ, ಇಲ್ಲದೇ ಇದೆ ಸದ್ಯದೆಲ್ಲ ಹುಟ್ಟು ಹಾಕೊಂಡು ಅವ್ರಿಗೆ ತಲೆ ತುಂಬಿಸ್ಬಿಟ್ಟು ಬಂದಿದ್ದಾರೆ. ಅವ್ರ ಮನಸ್ಸು ಹಾಳು ಮಾಡಿದ್ದಾರೆ ಅವ್ರ ಮನೆಯಲ್ಲಿ, ನನ್ನ ಮನಸ್ಸನ್ನು ಇಲ್ಲಿ ಹಾಳು ಮಾಡಿದ್ದಾರೆ. ಸೊ ಇವಾಗ ಒಂದು ಸ್ವಲ್ಪ ಬ್ಯುಸಿ ಇರೋದ್ರಿಂದ, ಇದು ಆ್ಯಕ್ಚುಲಿ ಒಂದು ವಾರದ ಮುಂಚಿನ ಕತೆ ಹೇಳ್ತಾ ಇರೋದಷ್ಟೇ. ಈ ವ್ಲಾಗು ನನ್ನ ವ್ಯೂವರ್ಸ್ಗೋಸ್ಕರ ಹಾಕ್ತೀನಿ ಅಂತ ಹೇಳಿದ್ನಲ್ವ. ಸೊ ಹಾಗಿರುವಾಗ ಕೆಲವು ಟೈಮ್ ವ್ಲಾಗ್ಸೇ ಮಾಡೋದು ಬೇಡ ಅಂತ ಅನಿಸ್ಬಿಡುತ್ತೆ. ಇವಾಗ ಹೆಂಗೋ ಬ್ಯುಸಿಯಾಗಿದ್ದೀನಿ, ಹಾಗೆ ಇದ್ಬಿಡೋಣ ಅನ್ನೋ ಥರನೂ ಅನಿಸುತ್ತೆ ನಿಜವಲ್ಲೂ. ಆದರೆ ರೆಗ್ಯುಲರಾಗಿ ವೆಯ್ಟ್ ಮಾಡ್ತಾ ಇರೋರಿಗೋಸ್ಕರ ನಾನು ವ್ಲಾಗ್ಸ್ ಹಾಕಬೇಕಲ್ಲ ಅಂತ ಹೇಳ್ಬಿಟ್ಟು ನನಗೆ ನಾನೇ ಇಲ್ಲ ಅಂತ ಅನ್ಕೊತೀನಿ ಹೀಗೆ. ಸೊ ಇದೊಂದು ಹೇಳಬೇಕು ಅಂತ ಅನ್ನಿಸ್ತು. ಈ ಥರನೂ ಕೆಲವ್ರು ಇದ್ದಾರೆ, ಮನೆ ಹಾಳು ಬುದ್ಧಿ ಇರೋ ಜನಗಳು. ಇನ್ನೊಂದು ಮನೆ ಹಿಂಗೆ ನಮಗೆ ಇವ್ರಿಗೆ ತಂದಿಕ್ಕೋ ಥರನೇ ಮಾಡಿರೋ ಹಾಳು ಸಬ್ಸ್ಕ್ರೈಬರ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಅಷ್ಟು ಕೋಪ ಬರುತ್ತೆ ನಿಜವಾಗ್ಲೂ. ಅವರು ಹೆಂಗೆ ಹೇಳೋದು ನನಗೆ ಅದು ಅರ್ಥ ಆಗ್ತಾಯಿಲ್ಲ. ಸೊ ನನಗೆ ಈ ಥರ ಏನಾದ್ರು ಕೋಪ ಬಂದಾಗ ಕೆಲವೊಂದು ಟೈಮ್ ನಾನು ಏನೇನು ಮಾತಾಡ್ತೀನಿ ಅಂತ ನನಗೆ ಗೊತ್ತಾಗೋದಿಲ್ಲ. ಓಕೆ, ಇವತ್ತಿನ ವ್ಲಾಗ್ನ ಸದ್ಯಕ್ಕೆ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕಂದರೆ ಇವಾಗ ರಕ್ಷಿತ್ ಎಲ್ರದ್ದು ಆಯಿತು, ದೋಸೆ ಮತ್ತು ಮಶ್ರೂಮ್ ಗ್ರೇವಿ ಮತ್ತು ಅದೇ ಇತ್ತು ತಿಂದ್ವಿ. ರಕ್ಷಿತ್ ಮತ್ತು ಪನ್ನೀರ್ ಪಕೋಡ ಮಾಡಿಕೊಂಡು ತಿಂದ್ಬಿಟ್ಟು ಅಲ್ಲಿ ಮಾಡಿ ಇಟ್ಟು, ಅಮ್ಮ ತಿನ್ನಮ್ಮ ಟೇಸ್ಟ್ ಮಾಡಮ್ಮ ಅಂತ ಹೇಳಿ ನನಗೂ ಕೊಟ್ಟು ಹೋಗಿದ್ದಾನೆ. ಸೋಮ್ ಕೂಡ ದೋಸೆ ಹಾಕ್ಕೊಟ್ಟೆ, ಅವರು ಅದನ್ನು ತಿಂದರು. ಸೊ ಇನ್ನು ಆಯಿತು. ಇನ್ನು ಸಂಡೇ ನಮ್ಮ ಶಾಪ್ ಕ್ಲೋಸು. ಆದರೆ ಆರ್ಡರ್ಸ್ಗಳು ಮೆಸೇಜ್ಗಳು ಬರ್ತಾನೆ ಇದ್ದಾವೆ, ಕಂಟಿನ್ಯೂಸ್ ಆಗಿ ಬರ್ತಾನೇ ಇದ್ದಾವೆ. ನಾನು ಆದಷ್ಟು ರಿಪ್ಲೈ ಮಾಡಿದೆ, ಮಂಡೇ ಮೆಸೇಜ್ ಮಾಡಿ, ನಾಳೆ ಮೆಸೇಜ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಆದರೂ ಕೆಲವರು ಪಾಪ ಗೊತ್ತಿಲ್ಲದಿರೋ ಶಾಪ್ ಓಪನ್ ಇದೆಯಾ ನಿಖಿತಾ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗೆ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೆಳಗ್ಗೆಯಿಂದ ಮನೆ ಕ್ಲೀನಿಂಗ್ ಅನ್ನೋ ಥರ ಆಯಿತು. ಇನ್ನು ನಾಳೆಯಿಂದ ಇನ್ನೂ ಸ್ವಲ್ಪ ಕೆಲಸಗಳಿದ್ದಾವೆ ಅದನ್ನೆಲ್ಲ, ಹಾಗಾಗಿ ಶಾರ್ಟಾಗಿ ನಿಮಗೆ ವೀಡಿಯೋದಲ್ಲಿ ಸಾಧ್ಯವಾದರೆ, ನನಗೆ ಬ್ಲಾಗ್ ಮಾಡೋಕ್ಕೆ ಸಾಧ್ಯವಾದರೆ ಖಂಡಿತ ಟ್ರೈ ಮಾಡ್ತೀನಿ. ಓಕೆನಾ. ಸೊ ಮತ್ತೆ ಇನ್ನೊಂದು ಬ್ಲಾಗ್ನೊಂದಿಗೆ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಓಕೆ, ಬಾಯ್.